ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಿನಯ್ ಕುಲಕರ್ಣಿ ಅವರಿಗೆ ಇವತ್ತು ಉಚ್ಚ ನ್ಯಾಯಾಲಯದಿಂದ ಬೇಲ್ ಸಿಕ್ಕಿದೆ. ಜೊತೆಗೆ ಅವರು ಇವತ್ತು ಅಥವಾ ನಾಳೆ ಜೈಲಿಂದ ಹೊರಗೆ ಬರ್ತಾರೆ. ಈ ಬಗ್ಗೆ ಯಾವ ರೀತಿಯಾಗಿ ಆರ್ಗ್ಯುಮೆಂಟ್ ಆಯಿತು ಮತ್ತು ಯಾವ ರೀತಿಯಾದಂಥ ಗ್ರೌಂಡ್ಸ್ನಲ್ಲಿ ನ್ಯಾಯಾಲಯ ಈ ಒಂದು ತೀರ್ಪನ್ನು ಕೊಡ್ತು ಅಂತೇಳಿ ವಕೀಲ ಸುನಿಲ್ ಅವ್ರನ್ನ ಕೇಳೋಣ. ಸರ್, ಮೊದಲನೇದಾಗಿ ನಿಮ್ಮ ಕೇಸಲ್ಲಿ ನೀವು ಇದುವರೆಗೆ ಏನು ಫೈಟ್ ಮಾಡ್ತಿದ್ರಿ ಅದರಲ್ಲಿ ಗೆದ್ದಿದ್ದೀರಾ. ಈಗ ನ್ಯಾಯಾಲಯ ಯಾವ ಗ್ರೌಂಡ್ಸ್ ಮೇಲೆ ಇವರಿಗೆ ಆಗಿದ್ದಂಥ ಶಿಕ್ಷೆಯನ್ನು ತಡೆ ಹಿಡಿದು ಅಮಾನತ್ನಲ್ಲಿಟ್ಟು ಇವರಿಗೆ ಜಾಮೀನನ್ನು ಕೊಟ್ಟಿದೆ? ಸರ್, ಇದು ಗೆಲುವಲ್ಲ, ಇದೊಂದು ಕಾನೂನಿನ ಹೋರಾಟ. ಅದರಲ್ಲಿ ನಮಗೆ ಶಿಕ್ಷೆ ಆದ ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆ ಆದ ನಂತರ ಇದು ನಮಗೆ ಒಂದು ಮಧ್ಯಂತರದ ಕಾನೂನು ಹೋರಾಟದ ಜಯ ಅಂತಲೇ ಹೇಳ್ಬೋದು. ನಮ್ಮ ಪ್ರಮುಖವಾಗಿ ಸರ್ ವಾದ ಏನಾಗಿತ್ತು, ವಿನಯ್ ಕುಲಕರ್ಣಿ ಅವ್ರಿಗೂ ಈ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೂ ಸಂಬಂಧನೇ ಇಲ್ಲ. ಯಾಕಂದರೆ ಇದಕ್ಕೆ ಆಲ್ರೆಡಿ ಒಂದು ತನಿಖೆ ನಡೆದು ಒಂದು ವಿಚಾರಣೆ, ಒಂದು ಟ್ರಯಲ್ ಆಲ್ರೆಡಿ ಕೊನೆ ಹಂತದಲ್ಲಿತ್ತು. ಆ ಸಂದರ್ಭದಲ್ಲಿ CBIನವರು ಇನ್ವೆಸ್ಟಿಗೇಷನ್ ಮಾಡಿ ವಿನಯ್ ಕುಲಕರ್ಣಿ ಅವ್ರ ಪಾತ್ರ ಇದೆ ಅನ್ನೋದನ್ನ ವಿನಯ್ ಕುಲಕರ್ಣಿ ಅವ್ರನ್ನ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದರು. ಇದೆಲ್ಲನೂ ಸಹ ನಾವು ಮಾನ್ಯ ನ್ಯಾಯಾಲಯಕ್ಕೆ ವಿನಯ್ ಕುಲಕರ್ಣಿ ಅವ್ರನ್ನ ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಅನ್ನೋದು ವಾದ ಮುಂದಾಗಿತ್ತು ಸರ್. ಆಮೇಲೆ ಸೆಷನ್ಸ್ ಕೋರ್ಟ್ ಏನು ವಿಶೇಷ ನ್ಯಾಯಾಲಯ ಏನಿತ್ತು, ಆ ವಿಶೇಷ ನ್ಯಾಯಾಲಯ ಕನ್ವಿಕ್ಷನ್ ಕೊಟ್ಟಿರೋದೇ ಒಂದು ಈ ಅಪ್ರೂವರ್ ಮಾಫಿ ಸಾಕ್ಷಿ ಅಂತ ಇದ್ದಾನೆ, ಆ ಸಾಕ್ಷಿಯ ಆಧಾರದ ಮೇಲೆ. ಮತ್ತು ಕೆಳ ಹಂತದ ನ್ಯಾಯಾಲಯ ಧಾರವಾಡ ಮತ್ತು ಇಲ್ಲಿ CBIನವರು ಕೊಟ್ಟಿರುವಂಥ ಎರಡೂ ಸಾಕ್ಷ್ಯಾಧಾರಗಳನ್ನ ಪರಿಶೀಲನೆ ಮಾಡಿ ಅದನ್ನು ಪರಿಗಣನೆ ಮಾಡಿ ಶಿಕ್ಷೆ ಕೊಡಬೇಕಿತ್ತು. ಎರಡನ್ನೂ ಸಹ ಪರಿಶೀಲನೆ ಮಾಡಿರಲಿಲ್ಲ. ಬರೀ CBIನವರು ಏನು ಚಾರ್ಜ್ ಶೀಟ್ ಸಲ್ಲಿಸಿದ್ರು, ಅಲ್ಲೇನು ಎವಿಡೆನ್ಸ್ ಬಂದಿತ್ತು ಅದ್ರ ಮೇಲೆ ಶಿಕ್ಷೆ ಕೊಟ್ಟಿದ್ದು ತಪ್ಪು ಅನ್ನೋದು ನಮ್ಮ ಪ್ರಮುಖ ವಾದ ಆಗಿತ್ತು. ಇದು ಮಾನ್ಯ ಉಚ್ಚ ನ್ಯಾಯಾಲಯ ಎರಡೂ ಕಡೆಯ ವಾದನ ಆಲಿಸಿ ಇವತ್ತು ಅವ್ರದ್ದು ಶಿಕ್ಷೆನ ಅಮಾನತ್ತಲ್ಲಿಟ್ಟು ಅವರಿಗೆ ಜಾಮೀನು ಮಂಜೂರು ಮಾಡಿ ಮತ್ತು ಜೀವಾವಧಿ ಶಿಕ್ಷೆ ಅಂತ ಏನು ಕೊಟ್ಟಿತ್ತು ಆ ಶಿಕ್ಷೆಗೆ ತಡೆ ನೀಡಿದೆ ಸರ್. ಸರ್, ಜೊತೆಗೆ ವಿನಯ್ ಕುಲಕರ್ಣಿ ಅವ್ರ ಜೊತೆಗೆ ಇನ್ನೂ ಸುಮಾರು ಒಂದು ಜನ ಅರೆಸ್ಟ್ ಆಗಿದ್ರು, ಸುಮಾರು 10 ಜನ ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಯಾರ್ಯಾರಿಗೆ ಬೇಲ್ ಆಗಿದೆ ಅಥವಾ ಎಲ್ರಿಗೂ ಬೇಲ್ ಆಗಿದೆಯಾ? ಸರ್, ಇಲ್ಲ, ಅದರಲ್ಲಿ ವಿನಯ್ ಕುಲಕರ್ಣಿ ಅವರ ನಂತರ ಅರೆಸ್ಟ್ ಆದಂಥ ಒಂದಷ್ಟು ಜನಕ್ಕೆ ಆರೋಪಿಗಳಿಗೆ ಇವತ್ತು ಜಾಮೀನು ಸಿಕ್ಕಿದೆ. ಎಲ್ಲ ಆರೋಪಿಗಳಿಗೂ ಜಾಮೀನು ಇನ್ನೂ ಸಿಕ್ಕಿಲ್ಲ ಸರ್. ಸರ್, ಮತ್ತು ಇನ್ನೊಂದು, ಈಗ ಮುಂದಿನ ನಡೆ ಏನು ವಿನಯ್ ಕುಲಕರ್ಣಿ ಅವ್ರದ್ದು? ಈಗ ಆದಮೇಲೆ ಅವರಲ್ಲಿಂದ ಬಂದಮೇಲೆ MLA ಆಗಿ ಕಂಟಿನ್ಯೂ ಆಗ್ತಾರಾ? ಅದು ಪ್ರೋಸೆಸ್ ಆಗಲಿಕ್ಕೆ ಇನ್ನೆಷ್ಟು ಸಮಯ ಆಗುತ್ತೆ? ಜೈಲಿಂದ ಆಚೆ ಬರಲಿಕ್ಕೆ ಎಷ್ಟು ಸಮಯ ಆಗುತ್ತೆ? ಸರ್, ಜೈಲಿಂದ ಆಚೆ ಬರೋದಕ್ಕೆ ನಾವು ಅದು ಫಾರ್ಮಾಲಿಟೀಸ್ ಮುಗಿಸ್ಬೇಕಾಗುತ್ತೆ. ಇಲ್ಲಿ ನಾವು ಹೈಕೋರ್ಟಿಂದ ಸರ್ಟಿಫಿಕೇಟ್ ಕಾಪಿ ತೊಗೊಂಡು ನಾವು ಅಲ್ಲಿ ಮಾನ್ಯ ಕೆಳಹಂತದ ನ್ಯಾಯಾಲಯಕ್ಕೆ ಕೊಟ್ಟು ಅವ್ರಿಗೆ ಶ್ಯೂರಿಟೀಸ್ ಎಲ್ಲ ಕೊಟ್ಟು ಬಿಡುಗಡೆ ಮಾಡ್ಕೋಬೇಕಾಗುತ್ತೆ. ಶಾಸಕ ಸ್ಥಾನ ಏನಿದೆ, ಇವತ್ತು ಈ ಸ್ಪೀಕರ್ ಅವರು ಮುಂಚೆ ಅವ್ರನ್ನ ಶಾಸಕ ಸ್ಥಾನದಿಂದ ಅಮಾನತು ಮಾಡುವಂಥ ಸಂದರ್ಭದಲ್ಲೇ ಅವರು ಹೊರಡಿಸಿರುವಂಥ ಆದೇಶದಲ್ಲಿ ಈ ಶಾಸಕ ಸ್ಥಾನದ ಅನರ್ಹತೆ ಹೈಕೋರ್ಟ್ನ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಅದರ ಆದೇಶದನ್ವಯ ಇರುತ್ತೆ ಅಂತ ಮಾಡಿದ್ದಾರೆ. ಅದಕ್ಕೆ ಇವತ್ತು ಮೊನ್ನೆ ಉಚ್ಚ ನ್ಯಾಯಾಲಯ ಅವ್ರದ್ದು ಶಿಕ್ಷೆಯನ್ನು ಅಮಾನತ್ ಮಾಡಿ ಆ ತೀರ್ಪನ್ನೇ ತಡೆ ಹಿಡಿದಿರೋದ್ರಿಂದ ಅವ್ರ ಶಾಸಕ ಸ್ಥಾನ ಮರಳಿ ಉಳ್ಕೊಳ್ತಾ ಇದೆ ಸರ್. ಸರ್, ಮತ್ತು ಇನ್ನೊಂದು ವಿಷಯ ಅಂದರೆ, ಈಗ ಅವರು ಸುಪ್ರೀಂ ಕೋರ್ಟ್ ಹೋಗ್ತೀವಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಈಗ ನಮ್ಮಲ್ಲಿ ಮಾತಾಡೋ ಸಂದರ್ಭದಲ್ಲಿ ನಾವು ಸುಪ್ರೀಂ ಕೋರ್ಟ್ ಹೋಗ್ತೀವಿ ಅಂತ ನಿಮ್ಮ ಏನಿದೆ ಅದಕ್ಕೆ? ಸರ್, ಅದು ಕಾನೂನಿನ ಹೋರಾಟ ಸರ್. ಅಲ್ಲಿ ಅವರು ಸುಪ್ರೀಂ ಕೋರ್ಟ್ಗೆ ಹೋದರೆ ನಾವು ಸಹ ಸುಪ್ರೀಂ ಕೋರ್ಟಿಂದ ನಮಗೆ ನೋಟಿಸ್ ಬಂದಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅಪಿಯರ್ ಆಗಿ ನಮ್ಮದು ಏನದು ಅಬ್ಜೆಕ್ಷನ್ ಏನಿದೆ ಅದನ್ನು ನಾವು ಅಲ್ಲಿ ವಾದ ಮಂಡನೆ ಸುಪ್ರೀಂ ಕೋರ್ಟಲ್ಲೂ ಮಾಡ್ತೀವಿ. ಥ್ಯಾಂಕ್ ಯು. ಇದಿಷ್ಟು ವಕೀಲ ಸುನಿಲ್ ಅವರು ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಪ್ರಜ್ವಲ್ TV9 ಬೆಂಗಳೂರು.